ಯಾರನ್ನ ಮಂಜುನಾಥ್ ಗೌಡ್ರು ಬೇರೆ ತಾಲೂಕವರು ಹೌದಾ? ಈ ಪ್ರಿಯಾಂಕಾ ಗಾಂಧಿಗೆ ವಯನಾಡಿಗೆ ಏನಪ್ಪ ಸಂಬಂಧ ಇದೆಯಾ? ನಿಮ್ ಪಕ್ಷದವರು. ಕೊತ್ತೂರು ಮಂಜುನಾಥ್ಗೆ ಕೋಲಾರಿಗೆ ಏನಾದ್ರು ಸಂಬಂಧ ಇದೆಯಾ? ಇಲ್ವಲ್ಲ. ಎಂಪಿ ಕ್ಯಾಂಡಿಡೇಟ್ ಗೌತಮ್ ಅವ್ರ ಪಾಪ 20 ಕೋಟಿ ಸಾಲ ಮಾಡ್ಕೊಂಡು ಪಾಪ ಮನೇಲಿ ಕುಂತಿದ್ದ. ನಾವನ್ ಕರ್ಕೊಂಬಂದು ಹಾಳು ಮಾಡಿದ್ವಿ. KH ಮುನಿಯಪ್ಪನವ್ರು ಗೌರವ ಕೊಟ್ಟಿದ್ರೆ ಯಾರು ಅವ್ರ ಹಣೆ ಬರ ಆಗೋರು. ಹೌದಾ? ಅವರು ಇಂಪೋರ್ಟ್ ಕ್ಯಾಂಡಿಡೇಟ್ ಅಲ್ವಾ? ಬಾದಾಮಿಗೆ ಹೋಗಿ ನಿಮ್ಮ ಮುಖ್ಯಮಂತ್ರಿಗಳು ಸ್ಪರ್ಧೆ ಮಾಡಿ ಶಾಸಕರಾದ್ರು. ಅವ್ರು ಬಾದಾಮಿಗೆ ಮತ್ತೆ ವರ್ಣಕ್ಕೆ ಸಂಬಂಧ ಇದೆಯಪ್ಪ? ಏನಕ್ಕೆ ನೀವು ಇನ್ನೊಬ್ಬರನ್ನ ಸೋಲಿಸೋದಕ್ಕೆ ಮೊದಲು ನೀವೇನಂತ ತಿಳ್ಕೊಳ್ರಿ. ನಿಮ್ಮ ಪಕ್ಷದವ್ರನ್ನ ನೀವು ನಿಲ್ಲಿಸ್ತಾ ಇದ್ದೀರಿ ಅಂತೇಳಿ ನಿಮಗೆ ಅದು ಅರ್ಥ ಕೂಡ ಆಗಲ್ಲ. ಹಾಗಾಗಿ ಇವತ್ತು ಈಗ ಬಂದಿರತಕ್ಕಂಥ ವರಿಷ್ಠಾಧಿಕಾರಿಗಳು ಬಹಳ ಗೌರವವಾಗಿ ಪಕ್ಷಾತೀತವಾಗಿ ಅವರು ಕಾರ್ಯನಿರ್ವಹಣೆ ಮಾಡ್ತಿದ್ದಾರೆ. ಇವತ್ತು ಇರತಕ್ಕಂಥ SP ಪಕ್ಷಾತೀತವಾಗಿ, ಯಾಕಂದ್ರೆ ನಾವು 2-3 ಇಶ್ಯೂಗೆ ಅವ್ರ ಹತ್ರ ಹೋಗಿದ್ವಿ. ನಾವು ಜಿಲ್ಲಾಧ್ಯಕ್ಷರು ನಮ್ಮ ನಂದೀಶ್ ರೆಡ್ಡಿ ಅವರು ಹೋದ್ರು. ನಮಗೆ ಯಾವ್ದಾದ್ರು RSS ಬೈಠಕ್ ಅದಕ್ಕೆ ನಾವು ಜಾಥಾ ಇತ್ತಲ್ಲ, ಅವತ್ತೆಲ್ಲ ನಮ್ಗೆ ಸಪೋರ್ಟ್ ಮಾಡಿದ್ರು. ಬಹಳ ಸೌಜನ್ಯವಾಗಿ ಮಾತಾಡಿದ್ರು. ಮೊದಲು SP ನಾರಾಯಣ ಅವ್ರನ್ನ ಇವರೆಲ್ಲ ಕೈಗೊಂಬೆಯಾಗಿ ಇಟ್ಕೊಂಡಿದ್ರು. ಪಾಪ ಏನ್ ವೀಕ್ನೆಸ್ ಅಂತ ಗೊತ್ತಿಲ್ಲ. ಏನು ಹೆಸರು ಇದು ಕೇಸರಿ ಶಾಲು ಕಂಡ್ರೆ ಮಾತ್ರ ಅವ್ರಿಗೆ ಆಗ್ತಾ ಇರಲ್ಲ, ಆಗದಂಗೆ ಮಾಡಿದ್ರು. ಇವತ್ತು ಈ ವೇದಿಕೆ ಮುಖಾಂತರ ಹೇಳ್ತೀನಿ, ನನಗೆ ನಿಮಗೆ ಹಣ ಕೊಡೋ ಶಕ್ತಿ ಇಲ್ಲ ಅಂದ್ರು ನಿಮ್ ಮೇಲೆ ರಾಜಕೀಯವಾಗಿ ಯಾರಾದ್ರೂ ಈ ಕಾಂಗ್ರೆಸ್ನವರು ಕೇಸ್ ಹಾಕಿದ್ದಾದ್ರೆ ಮಾಲೂರಿನಲ್ಲಿ ಯಾವುದೇ ಕೇಸ್ ಬರಲಿ ಉಚಿತವಾಗಿ ನಿಮಗೆ ಬೇಲ್ ಕೊಟ್ಟು ಕೇಸ್ ನಡೆಸುವಂತ ಕೆಲಸ ನಾನು ನಿಮಗೆ ಮಾಡಿಕೊಡ್ತಾ ಇದ್ದೇನೆ. ಇದನ್ನು ಮೊದಲು ಕೂಡ ಹೇಳಿದ್ದೆ ನಾನು. ಈಗ ಮಾಡಿದ್ರೆ ಇಲ್ಲಿರ್ತಕ್ಕಂಥವ್ರು ಕೆಲವರು ಇದ್ದಾರೆ, ನಮ್ಗೆಲ್ಲ ತಗೊಂಡಿಲ್ಲ ಸರ್. ಇವತ್ತು ಸುಮಾರು ಜನಕ್ಕೆ ಬಡವರಿಗೆ ನಾವು ಉಚಿತವಾಗಿ ಇವತ್ತು ಕೂಡ ಮಾಡ್ತಾ ಇದ್ದೇವೆ. ಅದನ್ನು ಹೇಳಿಕೊಂಡು ಮಾಡಬೇಕಾಗಿಲ್ಲ. ನಾನೊಬ್ಬ ಬಿಜೆಪಿ ಕಾರ್ಯಕರ್ತ, ಮಂಜುನಾಥ್ ಗೌಡ್ರು ಹೇಳಿದ್ದಾರೆ ಅಂದ ತಕ್ಷಣ ಮಂಜುನಾಥ್ ಗೌಡ್ರು ಹೇಳಿಲ್ಲ ಅಂದ್ರೆ ನಾನು ಬಿಜೆಪಿ ಕಾರ್ಯಕರ್ತನ ನಮ್ಮ ತಾಲೂಕಿನವ್ರು ಮಾಡ್ತೀನಿ ಅಂತೇಳಿ ಅವ್ರಿಗೆ ಹೇಳಿದ್ದೀನಿ. ಬಿಟ್ರೆ ನಾನು ಅವ್ರು ಹೇಳ್ಬೇಕು ಇವ್ರು ಹೇಳ್ಬೇಕು ಅಂತ ಅಲ್ಲಿವರೆಗೂ ಕಾಯ್ತಾ ಇಲ್ಲ. ಮಂಜುನಾಥ್ ಗೌಡ್ರು ಸುಮಾರು ಬಾರಿ ನೋಡ್ರು ಅಧ್ಯಕ್ಷ ಇವ್ರನ್ನ ಸ್ವಲ್ಪ ನೋಡು ಅಂತ ಹೇಳಿರ್ತಾರೆ, ಅವ್ರು ಏನು ಹೇಳಲ್ಲ. ಹಾಗಾಗಿ ನಿಮ್ಮ ಜೊತೆ ನಾನೊಬ್ಬ ಮಂಡಲದ ಅಧ್ಯಕ್ಷನಾಗಿ ನನಗೆ ಜವಾಬ್ದಾರಿ ಕೊಟ್ಟಿದ್ದಾರೆ. ಅದನ್ನ ಪ್ರಾಮಾಣಿಕವಾಗಿ ನಾನು ಇರೋಷ್ಟು ದಿವಸ ಮಾಡ್ತೀನಿ. ನಾನು ಅಧ್ಯಕ್ಷನಲ್ಲ, ಈ ಪಕ್ಷದ ಒಬ್ಬ ಕಾರ್ಯಕರ್ತನಾದ್ರೂ ಕೂಡ ಅಧ್ಯಕ್ಷನ ಏನ್ ಮಾಡ್ತಾರೆ ಆ ಕೆಲಸ ನಾನು ನಿರಂತರವಾಗಿ ಮಾಡ್ತೇನೆ ಅಂತೇಳಿ ಸಂದರ್ಭದಲ್ಲಿ ನಿಮ್ಮ ಜೊತೆ ನಾನು ಸದಾ ಇರ್ತೇನೆ. ನೀವು ನಮ್ಮ ಜೊತೆ ಇರಿ, ಪಕ್ಷದ ಜೊತೆ ಇರಿ ಅಂತೇಳಿ ವೇದಿಕೆ ಮುಖಾಂತರ ತಮ್ಮಲ್ಲಿ ಮನವಿ ಮಾಡ್ತಾ ನನಗೆ 4 ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ಒಂದ್ಸಿ ನಾನು 2 ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತು. ಈಗ ಇವತ್ತು ನಾವು ನಮ್ಮ ಮಾಲೂರು ತಾಲೂಕು ಮಂಡಲದ ವತಿಯಿಂದ ಪತ್ರಿಕಾಗೋಷ್ಠಿ ಮತ್ತು ಮುಖಂಡರ ಸಭೆಯನ್ನು ಕರೆದಿದ್ವಿ. ಆ ಸಭೆಯಲ್ಲಿ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ನಮ್ಮ ಪಕ್ಷದ ಗೌರವಾನ್ವಿತ ಗಣ್ಯರೇ, ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಮುಖಂಡರೇ ಮತ್ತು ಕಾರ್ಯಕರ್ತರೇ, ಅಣ್ಣ ತಮ್ಮಂದಿರ ಅಕ್ಕ ತಂಗಿರೇ, ಏನೀಗಾಗಲೇ ನಮ್ಮ ಮಾಜಿ ಶಾಸಕರಂತ ಮಂಜುನಾಥ್ ಗೌಡರು ಮತ್ತು ನಮ್ಮ ಜಿಲ್ಲಾಧ್ಯಕ್ಷರಂತ ಓಂಶಕ್ತಿ ಚಲಪತಿಯವರು ಈ ಕೆಲವು ಹಗರಣಗಳು ಮತ್ತು ಅವರ ಹೇಳಿಕೆಗಳ ಬಗ್ಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ಈಗ ಒಂದು ಉದಾಹರಣೆ ಕೊಟ್ಟರು. ಯಾಕಂತಂದ್ರೆ ನಾನು ಇಲ್ಲಿ ಮಂಡಲ ಅಧ್ಯಕ್ಷನಾದ್ಮೇಲೆ 1.5 ವರ್ಷದಿಂದ ನಮ್ಮ ಕಾರ್ಯಕರ್ತರು ಮುಖಂಡರ ಮೇಲೆ ಏನೆಲ್ಲ ದೌರ್ಜನ್ಯ ನಡೀತಾ ಇದೆ ಅನ್ನೋದು ಕೆಲವು ವಿಚಾರಗಳನ್ನ ತಮ್ಮ ಮುಂದೆ ಇಡಲಿಕ್ಕೆ ಇಚ್ಛೆ ಪಡ್ತೇನೆ. ಇವತ್ತು ನಮ್ಮ ನಗರಾಧ್ಯಕ್ಷರು ರಾಮಮೂರ್ತಿ ಅವರು ವೇದಿಕೆ ಮೇಲಿದ್ದಾರೆ. ಎಲ್ಲಿದೆಯಪ್ಪ? ನಗರಾಧ್ಯಕ್ಷರು ವೇದಿಕೆ ಮೇಲಿದ್ದಾರೆ. ರಾಜಪ್ಪನವರು, ನಮ್ಮ ತಾಲೂಕ್ ಪಂಚಾಯಿತಿ ಮಾಜಿ ಸದಸ್ಯರು ರಾಜಪ್ಪನವರು, ಸಾಯಿ ವೆಂಕಟೇಶ್, ಸುಮಾರು ನಮ್ಮ ಗಾಂಧಿ ಸರ್ಕಲ್ ಹುಡುಗನ್ನೆಲ್ಲ 2ನೇ ಬಾರಿ ನೀವು ಶಾಸಕರಾದವಾಗ ನಾರಾಯಣ ಅಂತ ವರಿಷ್ಠಾಧಿಕಾರಿಗಳು ಇದು ಕೋಲಾರ ಜಿಲ್ಲೆಗೆ ಬಂದ್ರು. ನೀವೇನೇನ್ ಮಾಡಿದ್ರಿ? ಮಂಜುನಾಥ ಗೌಡ್ರ ಜೊತೆ ಇದ್ದು ಈ ಶಲ್ಯ ಹಾಕಿದ್ರೆ ನಿನಗೆ ರೌಡಿ ಶೀಟ್ ಮಾಡ್ತೀನಿ, ಒಳಗಾಗ್ತೀನಿ ಅಂತ ಹೇಳಿದ್ರಿ. ನಾನು ಒಂದು 2 ಕಡೆ ಇದ್ರ ಬಗ್ಗೆ ಮಾತಾಡಿದ ಮೇಲೆ ವರಿಷ್ಠಾಧಿಕಾರಿಗಳು ಅದನ್ನು ಕಡಿಮೆ ಮಾಡಿದ್ರು. ಅದು ನಮ್ಮ ಕಾರ್ಯಕರ್ತರಿಗೆ ಮುಖಂಡರಿಗೆ ಗೊತ್ತಿಲ್ಲ ಅನ್ಸುತ್ತೆ. ನೀವು ನಿಮ್ ಮಾತು ಕೇಳಿರಿ. ಏನೋ ಸ್ವಲ್ಪ ಹುಡುಗರನ್ನ 10 ಜನ ಹುಡುಗರನ್ನ ಇಟ್ಕೊಂಡು ಓಡಾಡಿದ್ರೆ ಸಾಕು, ಅವ್ರನ್ನ ಟಾರ್ಗೆಟ್ ಮಾಡೋದು. ಅವನೇನ ನೋಡು, SP ಗೆ ಹೇಳೋದು, ಸರ್ಕಲ್ಗೆ ಹೇಳೋದು. ಸುಮ್ಮನೆ ಮೊನ್ನೆ ಕರೆದವ್ರೆ ಯಾರನ್ನ,
ನಮ್ಮ ಇದು ಕಿರಣ್ಣ ಈ ಪ್ರೆಸ್ ಮೀಟ್ ಮಾಡಿ ಹೋದ್ಮೇಲೆ ಕರೆದು ಎನ್ಕ್ವೈರಿ ಮಾಡಿದ್ದಾರೆ. ಇವತ್ತು ನಗರಾಧ್ಯಕ್ಷ ರಾಮಮೂರ್ತಿ ಯಾರಿಗಾದ್ರೂ ತೊಂದರೆ ಕೊಟ್ಟಿದ್ದಾರ? ಇವ್ರನ್ನ ರೌಡಿ ಶೀಟ್ ಮಾಡಬೇಕು ಅಂತೇಳಿ. ಯಾಕೆ ಅಂತಂದ್ರೆ ಮಂಜುನಾಥ್ ಗೌಡ್ರ ಜೊತೆ ಓಡಾಡಲೇಬಾರದು, ಹಂಗೆ ಅವ್ರನ್ನ ಅಲ್ಲೇ ಮಟ್ಟ ಹಾಕ್ಬೇಕು ಅನ್ನೋದಿತ್ತು. ಈ ವೇದಿಕೆ ಮುಖಾಂತರ ಹೇಳ್ತೀನಿ, ನಾನು 5 ವರ್ಷ MPC ಸೊಸೈಟಿ ಅಧ್ಯಕ್ಷನಾಗಿದ್ದೆ. ನಾನು ಚುನಾವಣೆಗೆ ನಿಂತು ಬಿಡ್ತೀನಿ ಅಂತೇಳಿ ನಮ್ಮದನ್ನ ಸೂಪರ್ ಸೀಲ್ಡ್ ಮಾಡಿಸ್ದೆ ಶಾಸಕರು. ಹೌದಾ? ನಾನು ನಿಲ್ಲಲ್ಲ ಅಂತ ಹೇಳಿದ್ದೆ ನಮ್ಮ ಮಂಜುನಾಥ್ ಗೌಡರಿಗೆ. ಆದ್ರೂ ನಿನಗೆ ಒಂದು MPC ಸೊಸೈಟಿ ಅಧ್ಯಕ್ಷರನ್ನೇ ನೀವು ಸ್ಪೇರ್ ಮಾಡಕ್ಕಾಗಲ್ಲ ಅಂದ್ರೆ, ಅಷ್ಟು ದೊಡ್ಡತನ ಇಲ್ಲ ಅಂದ್ರೆ ನೀವೇನ್ ಹೇಳ್ತೀರಿ? ನಮ್ಮ ತಾಲೂಕರಾಗ್ರಪ್ಪ, ಹೊಸಕೋಟೆ ತಾಲೂಕವ್ರದ್ದು ಯಾಕೆ ಕರ್ಕೊಂಬರ್ತೀರಿ ಅಂತ. MPC ಸೊಸೈಟಿ ಅಧ್ಯಕ್ಷನಾಗಕ್ಕೆ ಡೈರೆಕ್ಟರ್ ಆಗಕ್ಕೆ ಬಿಡ್ತಾ ಇಲ್ಲಲ್ಲ ನೀವು ಶಾಸಕರು ಮಾಡೋದಕ್ಕೆ ಬಿಡ್ತೀರ ನಮ್ಮ ತಾಲೂಕಿನವ್ರನ್ನ? ಗಂಡಸ್ರಿಲ್ಲ ಅಂತ ಕೇಳ್ತೀರಿ. ಗಂಡಸ್ರಿಲ್ಲ ಅಂದ್ರೆ ಗಂಡಸ್ರಪ್ಪ, ಎಲ್ರೂ ಗಂಡಸ್ರೆ, ನೀನು ಗಂಡಸೆ, ಇಲ್ಲಿರತಕ್ಕಂಥವ್ರು ಎಲ್ರೂ ಗಂಡಸ್ರೆ. ಗಂಡಸರು ಹೆಣ್ಸರ ಬಗ್ಗೆ ಯಾಕೆ ಭೇದ ಭಾವ? ನಮ್ಮ ತಾಯಿ ಹೆಣ್ಣು, ನಾವು ಹೊರಟಿದವರು ಹೆಣ್ಣು, ಅವರ ಅಷ್ಟೊಂದು ಕೀಳ ಹೆಣ್ಣು ಅಂದ್ರೆ. ಹೆಣ್ಣಿಗೆ ಸಮಾಜದಲ್ಲಿ ಮಾನ್ಯತೆ ಇಲ್ಲ. ಭೂಮಿ ತಾಯಿ ಹೆಣ್ಣು, ನಮ್ಮ ಇರತಕ್ಕಂತ ತಾಯಿ ಹೆಣ್ಣು. ಹೆಣ್ಣು ಬಗ್ಗೆ ಎಷ್ಟು ತುಚ್ಛವಾಗಿ ಯಾಕೆ ಮಾತಾಡ್ತೀರಿ ನೀವು? ಗಂಡಸರಿಲ್ವಾ? ಹಾಗಾದ್ರೆ ಹೆಣ್ಮಕ್ಳು ಅಸೆಂಬ್ಲಿಗೆ ಹೋಗಿರಲಿಲ್ಲ? ನಿಮ್ಮ ಪಕ್ಷದಲ್ಲಿ ಇವತ್ತು ರಾಷ್ಟ್ರೀಯ ಅಧ್ಯಕ್ಷರು ಯಾರಾಗಿದ್ರು? ಹೆಣ್ಣಲ್ವಾ? ಪಕ್ಕದ KGF ಅಲ್ಲಿ ಶಾಸಕರಾಗಿರ್ತಕ್ಕಂಥವ್ರು ಹೆಣ್ಣಲ್ವಾ? ಅವ್ರ ಗೌರವ ಇಲ್ವಾ? ಈ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಅವರಿಗೆ ಮಾನ್ಯತೆ ಇಲ್ವಾ? ಯಾಕೆ ಹೆಣ್ಣು ಗಂಡು ಬಗ್ಗೆ ಅಷ್ಟು ಭೇದ ಭಾವ ಮಾಡ್ತೀರಾ? ಆದ್ರೆ ಈಗ ನಾನು ಹೈಕೋರ್ಟ್ ಅಲ್ಲಿ ಹೋಗಿ ಅದನ್ನ ಚುನಾವಣೆ ಮಾಡಬೇಕು, ಅದನ್ನ ಸ್ಟೇ ಮಾಡಿಸ್ಕೊಂಡು ಬಂದೆ. ಈಗ ನೋಟಿಸ್ ಕೊಟ್ಟಿದ್ದಾರೆ. ನಮ್ಮ ಕುಟುಂಬದ ಸದಸ್ಯರನ್ನ 8 ಜನ ಸೊಸೈಟಿ ಷೇರುದಾರರನ್ನ ಅರ್ಹ ಪಟ್ಟಿಯಿಂದ ತೆಗೆದು ಅನರ್ಹ ಪಟ್ಟಿಗೆ ನೋಟಿಸ್ ಕೊಟ್ಟವ್ರೆ. ಅದೇ ಗ್ರಾಮದ ಒಬ್ಬ ವೆಂಕಟೇಶ್ ಅನ್ನೋ ಸೂಪರ್ವೈಸರ್ ನಿಟ್ಟು 3-4 ಲಕ್ಷ ತಿಂದಾಕವ್ರೆ 3 ತಿಂಗಳಕ ನಮ್ಮ ಸೊಸೈಟಿಯಲ್ಲಿ. ನೀನು 24 MPC ಸೊಸೈಟಿ ಬನಾಡಿ 4 ವರ್ಷ ಆಗಿದೆ. ಇಲ್ಲಿ ಬನಾಡಿ ಮುನ್ಸಾಮಗೌಡರಿದ್ದಾರೆ, ಇಲ್ಲೇ ಇದ್ದಾರೆ. 24 ಸೊಸೈಟಿಗೆ ನೀನು 10 ವರ್ಷದಿಂದ ಡೈರೆಕ್ಟರ್ ಆಗಿದ್ದೀಯ. ಡೈರೆಕ್ಟರ್ ಆದ ಅಧ್ಯಕ್ಷರು ಆಗಿದ್ದೀರಿ, ಶಾಸಕರು ಆಗಿದ್ದೀರಿ. ನೀನು ಸೊಸೈಟಿಗಳನ್ನ ಯಾಕಪ್ಪ ಉದ್ಧಾರ ಮಾಡೋರು? ನೀವು ಎಲೆಕ್ಷನ್ ಮಾಡಿಸ್ಲಿಲ್ಲ? ಯಾಕೆ ಮಾಡಿಸ್ಲಿಲ್ಲ ಹೇಳ್ರಿ? ನಿಮ್ಗೆ ಅಧಿಕಾರ ಇರ್ಲಿಲ್ವಾ? ನಿಮ್ಮ ಅಧಿಕಾರನ ದುರುಪಯೋಗ ಪಡಿಸ್ಕೊಂಡು ARCSಗೆ ಒತ್ತಡ ಹಾಕಿ, ಸೂಪರ್ವೈಸರ್ಗೆ ಒತ್ತಡ ಹಾಕಿ ಅಲ್ಲಿ ಚುನಾವಣೆ ಮಾಡ್ದಂಗೆ ನಿಷ್ಕ್ರಿಯ ಮಾಡಿತ್ತು. ಕಾರಣ ಏನ್ ಹೇಳಿ? ಆ 24 ಸೊಸೈಟಿ BJP ಮಂಜುನಾಥ್ ಗೌಡರ ಹಿಂಬಾಲಕರು ಅನ್ನೋ ಒಂದೇ ಕಾರಣಕ್ಕೋಸ್ಕರ ನೀನು ಚುನಾವಣೆ ಮಾಡಿಸ್ಲಿಲ್ಲ. ಇಷ್ಟೊತ್ತು ಹೇಳಿದ್ರು 106 ಕೋಟಿ ಹಗರಣ ಅಂತ. 100 ಕೋಟಿ ಹಗರಣ ಅಲ್ಲ, ಅದು 106 ಕೋಟಿ ಫೈನ್ ಕಟ್ಟಬೇಕು. ಅದು 12 ಕೋಟಿ ಕಟ್ಟೋರು, ಇನ್ನು 94 ಕೋಟಿ ಬಾಕಿ ಇದೆ. ಇದು ಲಾಭದಲ್ಲಿದೆ ಅಂತ ನಮ್ಮ ಡಾಕ್ಟರ್ ಹೇಳ್ಬೇಕು. ಅದನ್ನ ಕರೆಕ್ಟ್ ಆಗಿ ಹೇಳ್ತಾರೆ, ವೇದಿಕೆ ಮೇಲೆ ಇದ್ದಾರೆ. ಎಲ್ಲೆಲ್ಲಿ ಹಗರಣ ನಡೀತಾ ಅಂತ ಇಂಚಿಂಚು ಅವ್ರಿಗೆ ಗೊತ್ತು ಮಾಹಿತಿ. ಆದ್ರೆ 100 ಕೋಟಿ ಓಡಿ ಲೋನ್ ತಗೊಂಬಂದಿದ್ದೇನಕ್ಕೆ? ಲಾಭ ಇದ್ರೆ ಯಾರಾದ್ರೂ ಲೋನ್ ತಗೊಂಬರ್ತಾರ? ನಿಮ್ಮ ಮನೆಯಲ್ಲಿ 10 ಕೋಟಿ ದುಡ್ಡಿದ್ರೆ ಯಾರಾದ್ರೂ 100 ಕೋಟಿ ಸಾಲ ಮಾಡ್ತಾರಪ್ಪ? ಯಾಕೆ ತಂದ್ರಿ? ಹಂಗೆ ನೀವು ಪಕ್ಕದ ತಾಲೂಕವ್ರನ್ನ ಕರ್ಕೊಂಬಂದ್ರಿ, ಪಕ್ಕದ ತಾಲೂಕವ್ರನ್ನ ಹೊಸಕೋಟೆ ಅವ್ರನ್ನ ಬೇಡ, ಎಲ್ಲ ಅಡ್ಜಸ್ಟ್ಮೆಂಟ್. ಊಡಿ ವಿಜಯ್ ಕುಮಾರ್ ಅವರು ನಮ್ಮ ಪಕ್ಷದಲ್ಲಿ ಇದ್ದವರು. ನೀನು ರಾತ್ರಿ ಹೊತ್ತು ಅವ್ರ ಹತ್ರ ಹೋಗಿ ಏನ್ ಹೇಳ್ತೀಯ? ಆದ್ರೆ ನೀನಾಗೋ ಇಲ್ಲ, ನಾನು ಹಾಕ್ತೀನಿ. ಆ ಕೋಡಿ ಹಳ್ಳಿಯವ್ರನ್ನ ಮಾತ್ರ ತರ್ಕೊಡ್ದು ಅನ್ನೋದು. ರಾಮೇಗೌಡ್ರ ಹತ್ರ ಹೋಗೋದು, ಅಲ್ಲಿ ರಾತ್ರಿ ಹೊತ್ತು ಸೇರೋದು. ಅಲ್ಲಿ ಹೋಗಿ ರಾಮೇಗೌಡ ನೀನಾದ್ರು ನಮ್ಮ ತಾಲೂಕು ನಮ್ಮ ಹುಡುಗ, ನೀನೇನ್ ಮಾಡ್ತೀಯ? ರಾಮೇಗೌಡನ, ಊಡಿ ವಿಜಯ್ ಕುಮಾರ್ನ ಆಯ್ತು. ಊಡಿ ವಿಜಯ್ ಕುಮಾರ್ ಹೊರಗಿನವರಲ್ಲ. ಈಗ ಮೊನ್ನೆ 50,000 ಓಟ್ ತಗೊಂಡ್ಬಿಟ್ರು ಊಡಿ ವಿಜಯ್ ಕುಮಾರ್. ಈಗ ಬೆಂಕಿ ಆಗ್ಬಿಟ್ಟವ್ರೆ ಊಡಿ ವಿಜಯ್ ಕುಮಾರ್. ಮೊದಲು ಯಾವಾಗ ಮೀಟಿಂಗ್ ನಡೆಯೋದು, ಪಾಪ ಆತ್ಮ ಏನೋ ಆದ್ರೆ ನನಗಾಗ್ಲಿ ಅಂತ ಆತ್ಮ ಆಸೆ. ರಾಜಕಾರಣ ಮಾಡೋರು ದುಡ್ಡು ಹಣ ಖರ್ಚು ಮಾಡಿ ಎಲ್ರಿಗೂ ಒಂದೊಂದು ಆಸೆ ಇರ್ತದೆ. ಆಸೆಗೋಸ್ಕರ ಅವರು ಬಂದಿದ್ದಾರೆ, ಅವ್ರ ಕೆಲಸ ಅವ್ರು ಮಾಡ್ತಾರೆ, ನಮ್ಮ ಕೆಲಸ ನಾವು ಮಾಡ್ತೀವಿ. ಏನ್ ಈ ಅಡ್ಜಸ್ಟ್ಮೆಂಟ್ ರಾಜಕಾರಣ? ಮೊದಲು ಕೃಷ್ಣ ಶೆಟ್ಟರ್ಗೆ ನೀವಾದ್ರೆ ಆಗಿ ಅಂದ್ರು. ಅಲ್ಲ ಆಯ್ತಾ? ಈಗ
ಈಗ